ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಮೆಟ್ಲಿಂಗ್ ರಸ್ತೆ ನೋಡಿ, ಅದು ಹಳ್ಳಿ. ಸೊ ಗುಂಡ್ಲುಪೇಟೆಯಿಂದ ಒಂದು 12 ಕಿಲೋಮೀಟರ್ನ ಆಗುತ್ತೆ ಈ ಒಂದು ಹಳ್ಳಿಯಿಂದ ಈ ಲ್ಯಾಂಡು ಭಾಳ ಹತ್ತಿರದಲ್ಲಿದೆ. ಇದೊಂದು ಲೇಕ್. ಈ ಹಳ್ಳಿಗೆ ಇದು ಒಂದು 200 ಎಕರೆ ಅಷ್ಟಿದೆ. ಲೇಕ್ ಭಾಳ ವಿಶಾಲವಾಗಿದೆ. ಲೇಕ್ಗೆ ಒಂದು ಕಂಡಂಗೆ ಒಂದು ರಸ್ತೆ ಇದೆ. ಈ ಒಂದು ರಸ್ತೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಸಂಪರ್ಕ ಆಗ್ತಕ್ಕಂಥ ಒಂದು ರಸ್ತೆ. ಇದೊಂದು ಲೇಕು ಹೆಚ್ಚು ಕಡಿಮೆ 200-250 ಎಕರೆ ಇದೆ ಅಂತೆ. ಬಟ್ ಅದರಲ್ಲಿ ಒಂದಷ್ಟು ಜನ ಆ ಕಡೆ ಈ ಕಡೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಆಯ್ತಲ್ಲ. ಲೊಕೇಶನ್ನು ಭಾಳ ಫಸ್ಟ್ ಕ್ಲಾಸ್ ಆಗಿದೆ. ಈಗ ನಾನು ಹೇಳ್ತಕ್ಕಂಥ ಆಸ್ತಿ ಇಲ್ಲಿಂದ 2ನೇ ಲ್ಯಾಂಡು. ಈಗ ಅಲ್ಲಿ ಪ್ರೆಸೆಂಟು ನಿಮಗೆ 1 ಎಕರೆ 30 ಗುಂಟೆ ಸಿಗುತ್ತೆ. ಅದು 1/1 ಇದೆ. ಇಬ್ಬರು ಓನರು. ಇದೇ ರಸ್ತೆ, ಅಂದರೆ ರಸ್ತೆಯಿಂದ ಒಳಭಾಗಕ್ಕೆ ಹೋಗಬೇಕು. ಫಸ್ಟ್ ಲ್ಯಾಂಡ್ ಅಲ್ಲ, 2ನೇ ಲ್ಯಾಂಡ್ ರಸ್ತೆಯಿಂದ. ನೀರಂದ್ರೇ ಗುಂಡ್ಲುಪೇಟೆ. ಇದು ಈ ಹೈವೇ ಎಷ್ಟು ಕಿಲೋಮೀಟರ್ ಆಯ್ತದಣ್ಣ? ಇದು ಯಾವುದು ನೀವು ಹೇಳಿದ್ರಲ್ಲ? ಹಾಂ, ಎಲ್ಲಿಂದ? ನಿಮ್ಮೂರಿಂದ 5? ಇಲ್ಲಿಂದ ಒಂದು 5. ಕ್ಯಾಲಿಕಟ್ ಹೈವೇ ಬಂದು ಇಲ್ಲಿಂದ 5 ಕಿಲೋಮೀಟ್ರ್ ಆಗುತ್ತೆ ಸರ್. ನೋಡಿ, ಇದು ರಸ್ತೆ ಅಲ್ಲ. ಈಗ ಈ ರಸ್ತೆಯಿಂದ ನಾನು ಹೇಳ್ತಕ್ಕಂಥ ಆಸ್ತಿ ನೋಡಿ, ಈ ಕಡೆ ಉತ್ತಿದವಲ್ಲ ಆಸ್ತಿಗಳು ಇವಿಷ್ಟರಲ್ಲಿ ಈ ಒಂದು ಎಂಟ್ರೆನ್ಸ್ ಇರ್ತಕ್ಕಂಥದ್ದು ಅವರ ರಿಲೇಟೆಡ್ ಅಣ್ಣ ತಮ್ಮದಿರ್ದು. ಅದಕ್ಕೆ ಒಂದು ಕಡೆಗೆ 2ನೇ ಲ್ಯಾಂಡು. ಅಲ್ಲಿ ಒಂದು ಕಟ್ಟೆ ಕಾಣಿಸ್ತಾ ಇದೆ ನೋಡಿ, ಅದೇ ಲ್ಯಾಂಡು. ನಿಮಗೆ ಆ ಆಸ್ತಿಗೆ ನೋಡಿ, ಈ ಒಂದು ಆಲ್ದ ಮರ ಇದೆಯಲ್ಲ, ಆಲ್ದ ಮರದ ಒತ್ತಲ್ಲಿ ನೋಡಿ, ಇಲ್ಲೇ ರೋಡ್ ಮಾಡ್ಕೋಬೋದು, ಆಯಿತಾ. ಇದು ಗೌರ್ಮೆಂಟ್ ಲ್ಯಾಂಡು. ಇಲ್ಲಿಂದ ಒತ್ತಲ್ಲಿ ಜಸ್ಟ್ ಒಂದು 50-60 ಅಡಿ ಅಷ್ಟೇ ನೋಡಿ. ಇಲ್ಲಿಂದನೇ ಈ ಒಂದು ಮೆಟ್ಲಿಂಗ್ ರಸ್ತೆಯಿಂದ ಆ ಕಡೆ ಒಳಗಡೆ ಎಂಟ್ರಿ ಆಗ್ಬೋದು. ಲ್ಯಾಂಡ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ಇನ್ನೊಂದು ಏನಂತಂದರೆ, ನಾಳೆ ದಿನ ಇನ್ನೂ ಒಂದಷ್ಟು ಮಾಡ್ಬೋದು ಆ ಕಡೆ ಈ ಕಡೆ ಅಂತನ್ನೋರು ಕೂಡ ಇನ್ವೆಸ್ಟ್ ಮಾಡ್ಬೋದು. ಒಂದು ಲೋ ಬಜೆಟಲ್ಲಿ ಆಗುತ್ತೆ.